ನಮಸ್ಕಾರ ಕನ್ನಡಿಗರೇ, ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ನಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ. ರಚನಾ ರೂಮಲ್ಲಿರೋದನ್ನು ನೋಡಿ ಪದ್ಮಜ ಹೆದರ್ಕೊಂಡಿರ್ತಾಳೆ. ಹಾಗೆ ಕನಕಾಂಬರಿ ಮತ್ತು ದೇವಿ ರಚನನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಏನು ಮಾಡೋದಕ್ಕೆ ಬಂದೆ? ನಮ್ಮ ಅಕ್ಕಂಗನೇನೋ ಸಾಯಿಸೋದಕ್ಕೆ ಬಂದ್ಯಾ, ಏನು ಕತೆ ಅಂತ ಕನಕಾಂಬರಿ ರಚನನ್ನ ಕೇಳ್ತಾಳೆ. ರಚನೆಗೆ ಕೋಪ ಬಂದು, ಅತ್ತೆ ಏನು ಮಾತಾಡ್ತಾಯಿದ್ದೀರಾ? ನಾನು ಅದಕ್ಕೆ ಬಂದಿದ್ದಲ್ಲ, ಅವ್ರನ್ನ ನೋಡೋದಕ್ಕೆ ಅಂತ ಬಂದಿದ್ದು. ಆದರೆ ಇವ್ರಿಗೆ ಯಾರೋ ಟಾರ್ಚರ್ ಮಾಡ್ತಾಯಿದ್ದಾರೆ, ಯಾರೋ ಹಿಂಸೆ ಕೊಡ್ತಾಯಿದ್ದಾರೆ, ಅವ್ರಿಗೆ ತುಂಬ ಕಷ್ಟ ಕೊಡ್ತಾಯಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ. ಅತ್ತೆ ಹೇಳಿ ಅತ್ತೆ, ನಿಮ್ಗೆ ಯಾರು ಟಾರ್ಚರ್ ಕೊಡ್ತಾಯಿದ್ದಾರೆ, ಯಾರು ನಿಮ್ಗೆ ಹಿಂಸೆ ಕೊಡ್ತಾಯಿದ್ದಾರೆ ಅಂತ ಹೇಳಿ. ನೀವು ಒಂದ್ಸಲ ಹೇಳಿದ್ರೆ ಎಲ್ಲನೂ ಸರಿ ಹೋಗುತ್ತೆ. ನಿಮ್ಮನ್ನ ಫಸ್ಟು ಈ ರೂಮಿಂದ ಹೊರಗಡೆ ಕರ್ಕೊಂಡೋಗ್ಬೇಕು ಅಂತ ರಚನೆ ಹೇಳ್ತಾಳೆ. ಆಗ ಪದ್ಮಜ, ಹೌದು, ಈ ರೂಮಲ್ಲಿ ನನಗೆ ಹಿಂಸೆ ಆಗ್ತದೆ ಅಂತ ಒಪ್ಕೋತಾಳೆ. ಅದು ಒಪ್ಕೊಳ್ಳೋಕ್ಕೂ ಮುಂಚೆ ದೇವಿ ಮತ್ತು ಕನಕಾಂಬರಿ ಇಬ್ಬರೂ ಅವಳ ಮುಖನ ನೋಡಿ, ಏನಕ್ಕ ನಿಮಗೆ ತೊಂದರೆ ಆಗ್ತಾಯಿದೆಯಾ? ಹೇಳು, ಈ ಮನೇಲಿರೋರೆಲ್ಲ ಯಾರು ಇಲ್ಲಿರೋರೇನೆ, ಈ ರೂಮಲ್ಲಿರೋರೆಲ್ಲ ನಮ್ಮ ಮನೆಯವರೇನೆ, ಹೇಳು, ಇಲ್ಲಿಂದ ರೂಮಿಂದ ಆಚೆಗೆ ಹೋಗಲ್ಲ ಅಂತ ಹೇಳಿ ಪದ್ಮಜನ ಎದುರಿಸ್ತಾಳೆ ಕನಕಾಂಬರಿ. ಇಲ್ಲಿ ಜೀವ ಮನೆ ಕೆಲಸದವಳನ್ನ ಗೊಂಬೆ ವಿಷಯವಾಗಿ ವಿಚಾರಿಸ್ತಾನೆ. ಆ ಗೊಂಬೆ ಎಲ್ಲಿಂದ ಬಂತು, ನೀನು ಯಾಕೆ ಅದನ್ನು ಬಿಟ್ಟು ಗೊಂಬೆನ ತೊಗೊಂಡೋದೆ, ನಾನು ಕೃಷ್ಣಂಗೆ ಯಾಕೆ ಆ ಗೊಂಬೆಯಿಂದ ಎದುರಿಸ್ತಾ ಇದೆಯಾ ಅಂತ ಜೀವ ಕೇಳ್ತಾನೆ. ಆದರೆ ಕೆಲಸದವಳು ಹೇಳ್ತಲ್ಲ, ನಾನೇ ಯಜಮಾನ್ರೆ, ಇಲ್ವಲ್ಲ, ನಾನು ಯಾವ ಗೊಂಬೆನೂ ಗೊತ್ತಿಲ್ಲ, ನಾನು ಏನು ಎದುರಿಸ್ತಿಲ್ಲ ಅಂತ ಹೇಳ್ತಾಳೆ. ಸರಿ ಆಯಿತು, ಒಬ್ಬರನ್ನ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತೀನಿ, ನೀನು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ಅಯ್ಯೋ ನನಗೇನಾಗಿದೆ ಚಿಕ್ಕ ಯಜಮಾನ್ರೆ, ನನಗೇನಾಗಿಲ್ಲ, ನಾನು ಡಾಕ್ಟ್ರ್ ಹತ್ರ ಎಲ್ಲ ಬರಲ್ಲ ಅಂತ ಹೇಳ್ತಾಳೆ. ಸರಿ ಆಯಿತು, ಅಮ್ಮಂಗೆ ನೋಡ್ಕೊಳ್ಳೋಕೆ ಡಾಕ್ಟ್ರು ಬರ್ತಾರಲ್ಲ, ಅವ್ರ ಹತ್ರನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾಳೆ. ಅಯ್ಯೋ ಬೇಡ ಯಜಮಾನ್ರೆ, ಹಂಗೆಲ್ಲ ಮಾಡಬೇಡಿ, ನನಗೇನೂ ಆಗಿಲ್ಲ ಅಂತ ಹೇಳಿ ಅಲ್ಲಿ ಹೊರಡೋದಕ್ಕೆ ಶುರು ಮಾಡ್ತಾಳೆ. ಆದರೆ ಜೀವ ಕೇಳ್ತಾನೆ, ಏನು ಕೇಳಿದ್ರು ಈ ಮನೆಗೆ ಬಂದಾಗಿಂದ ಇದ್ದೀರಾ, ಬಟ್ ಏನು ಕೇಳೋದು ನಂಗೆ ಗೊತ್ತಿಲ್ಲ ಅಂತಿರಲ್ಲ, ಏನಕ್ಕೆ ಹಿಂಗೆ ಅಂತೀರ ಅಂತ ಕೇಳ್ತಾನೆ. ಅದಕ್ಕೆ ರೂಪ ಹೇಳ್ತಾಳೆ, ಇಲ್ಲ ಯಜಮಾನ್ರೆ, ನನಗೇನೂ ಗೊತ್ತಿಲ್ಲ, ದೇವಿಯವರಮ್ಮ ಹೇಳಿದ್ದನ್ನಷ್ಟೇ ನಾನು ಕೇಳ್ತೀನಿ ಅಂತ ಹೇಳ್ತಾಳೆ. ಅದು ಹಂಗೆ, ಸರಿ ಆಯಿತು, ನಾನು ರೂಮ್ಗೆ ಹೋಗ್ತೀನಿ, ಅವ್ರಿಗೆ ಊಟ ಕೊಡ್ತೀನಿ, ಬರ್ತೀನಿ, ಅಷ್ಟೇ ಬಿಟ್ಟರೆ ನನಗೇನೂ ಗೊತ್ತಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ. ಇಲ್ಲಿ ಪದ್ಮಜಂಗೆ ದೇವಿ ಕಣ್ಬಿಡ್ತಾ, ಹೇಳಿ ದೊಡ್ಡಮ್ಮ, ಹೇಳಿ, ನಿಮ್ಗೆ ಯಾರು ತೊಂದರೆ ಕೊಡ್ತಾಯಿದ್ದಾರೆ ಅಂತ ಹೇಳಿ ಅಂತ ಕಣ್ಬಿಡ್ತಾ ಪದ್ಮಜಂಗೆ ಹೆದರಿಸ್ತಾಳೆ. ಅದನ್ನು ಕೇಳಿ ಪದ್ಮಜ ಹೇಳಿದ್ದನ್ನು ರಚನಾ ಖುಷಿ ಪಡ್ತಾಳೆ. ಅತ್ತೆ ಒಪ್ಕೊಂಡ್ರು ಸದ್ಯ ಅಂತ ಖುಷಿ ಪಡ್ತಾಳೆ. ಆಗ ಕನಕಾಂಬರಿನೂ ಮತ್ತೆ ಅದನ್ನೇ ಕೇಳ್ತಾಳೆ, ಹೇಳಕ್ಕ, ಯಾರು ನಿನಗೆ ತೊಂದರೆ ಕೊಡ್ತಿರೋದು ಅಂತ ಹೇಳಿದಾಗ ಪದ್ಮಜ, ಇವರಿಂದನೇ ನಂಗೆ ತೊಂದರೆ ಆಗ್ತಾ ಇರೋದು, ಇವಳು ಮತ್ತು ಇವನ ಗಂಡನಿಂದನೇ ನಂಗೆ ತೊಂದರೆ ಆಗ್ತಾ ಇರೋದು, ಆ ಸಂಜೀವನಿಂದನೇ ತೊಂದರೆ ಆಗ್ತಾ ಇರೋದು. ಇವ್ರನ್ನ ಫಸ್ಟು ಇಲ್ಲಿಂದ ಕಳಿಸಿ, ಇವ್ರು ಇಲ್ಲಿರಬಾರ್ದು, ಇವ್ರನ್ನ ಇಲ್ಲಿಂದ ಕಳಿಸ್ಬೇಕು, ಫಸ್ಟು ಇವ್ರ ಮನೆಯಿಂದ ಹೊರಗೆ ಹಾಕಿ ಅಂತ ಪದ್ಮಜ ಹೇಳ್ತಾಳೆ. ಅದನ್ನು ಕೇಳಿ ರಚನೆಗೆ ತುಂಬ ಬೇಜಾರಾಗತ್ತೆ. ಬೇಜಾರಿರೋದನ್ನು ನೋಡಿದ್ರೆ ಇಲ್ಲಿ ಕನಕಾಂಬರಿ, ಸಾಕಾ, ಗೊತ್ತಾಯ್ತಾ ಅಂತ ಹೇಳ್ತಾಳೆ. ಅತ್ತೆ ನೀವೇನು ಹೇಳ್ತಿದ್ದೀರಾ, ನಾನು ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ನಾನು ಕೇಳ್ತಿರೋದು, ಆದರೆ ಅವ್ರಿಗೆ ಯಾರಿಗೋ ಟಾರ್ಚರ್ ಮಾಡ್ತಾ ಇರೋದಂತೂ ನಿಜ, ಅದಂತೂ ಸತ್ಯ ಅಂತ ಹೇಳ್ತಾಳೆ ರಚನಾ. ಆಗ ಕನಕಾಂಬರಿ, ನಂಗೆ ಗೊತ್ತು ಅವಳನ್ನ ಹೇಗೆ ನೋಡ್ಕೋಬೇಕು ಅಂತ, ನೀನೇನು ಹೇಳಬೇಕಾಗಿಲ್ಲ ಅಂತ ಹೇಳ್ತಾಳೆ. ರಚನಾ, ಇಲ್ಲ ಅತ್ತೆ, ಇವ್ರನ್ನ ಫಸ್ಟು ರೂಮಿಂದ ಹೊರಗೆ ಕರ್ಕೊಂಡು ಹೋಗಬೇಕು ಅಂತ ಹೇಳಿದಾಗ ಕನಕಾಂಬರಿ ಹೇಳ್ತಾಳೆ, ಅವಳನ್ನ ನಾವು ಚಿಕ್ಕ ಮಗು ಥರ ನೋಡ್ಕೋತಾ ಇದ್ದೀವಿ, ಅವಳು ಹೆಂಗೆ, ಏನು ಎತ್ತ, ಏನು ಬೇಕು, ಏನು ಬೇಡ ಅನ್ನೋದನ್ನ ನಮ್ಗೆ ಚೆನ್ನಾಗಿ ಗೊತ್ತು, ನಾವು ನೋಡ್ಕೋತೀವಿ ಅಂತ ಹೇಳಿ ಕನಕಾಂಬರಿ ಹೇಳ್ತಾಳೆ. ದೇವಿ ಅದಕ್ಕೆ ಕೋಪ ಒಳಗೆ ಕುದೀತಾ ಇರುತ್ತೆ. ಅದಕ್ಕೆ ನಾನೇನೋ ನಿಮ್ಗೆ ಹೇಳೋಂಥ ಪರಿಸ್ಥಿತಿ ನಾನಿಲ್ಲ, ನೀವು ಇಲ್ಲಿಂದ ಹೊರಡಿ, ನಾನೆಲ್ಲ ಮುಗಿಸ್ ಬರ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ರಚನಾ ರೂಮಿಂದ ಹೊರಗೆ ಬರ್ತಾಳೆ. ಹೊರಗೆ ಬಂದು ಹೋಗ್ತಾಳೆ. ಆದರೆ ಪದ್ಮಜ ರಚನಾ ರೂಮಿಂದ ಹೊರಗೆ ಹೋಗೋದನ್ನೇ ನೋಡ್ತಿರ್ತಾಳೆ. ಪದ್ಮಜ ದೇವಿ ಮುಖ ನೋಡಿ ಹಾಗೆ ತಲೆ ಒರೆಸ್ಕೊಂಡು ಸುಮ್ಮನಾಗ್ಬಿಡ್ತಾಳೆ. ಇಲ್ಲಿ ಮನೆಯಲ್ಲಿ ಹಾಲಲ್ಲಿ ಎಲ್ಲರೂ ಸೇರ್ತಾರೆ. ಇಲ್ಲಿ ರಾಣ ಮಾತು ಶುರು ಮಾಡ್ತಾನೆ, ನೀವು ಫಸ್ಟ್ ಆಫ್ ಆಲ್ ಇವತ್ತು ತಪ್ಪು ಮಾಡಿದ್ದೀರಾ, ಅಮ್ಮನ ರೂಮ್ಗೆ ಯಾರಿಗೂ ಕೇಳ್ದಲೇ ಹೋಗಿದ್ದೀರಾ, ಹಾಗೆ ಹೋಗ್ಬೇಕಾದ್ರೆ ದೇವಿ ರೂಮಲ್ಲಿ ಕೀನ ಕದ್ಕೊಂಡು ಹೋಗಿದ್ದೀರಾ, ಹಾಗೆ ಅವಳ ನಂಬಿಕೆಗೆ ಮೋಸ ಮಾಡಿದ್ದೀರಾ, ಹೀಗೆ ತಪ್ಪು ಮೇಲೆ ತಪ್ಪು ಮಾಡಿರೋದ್ರಿಂದ ನಿಮಗೆ ಶಿಕ್ಷೆ ಆಗಲೇಬೇಕು ಅಂತ ರಾಣ ಹೇಳ್ತಾರೆ. ಅದಕ್ಕೆ ಜೀವ ಹೇಳ್ತಾನೆ, ಶಿಕ್ಷೆನಾ, ಏನಕ್ಕೆ ಶಿಕ್ಷೆ ಆಗಬೇಕು, ಅದಕ್ಕೆ ಶಿಕ್ಷೆ ಮಾಡೋಂಥದ್ದು ಏನಿದೆ ಅಂತ ಹೇಳಿದಾಗ ಕಪಿಲ್ ತಪ್ಪಾಗಿ ಮಾತಾಡ್ತಾನೆ. ಏನಾದರೂ ತಪ್ಪಾಗಿ ಮಾತಾಡಿದ್ರೆ ಅಲ್ಲಿ ಉದುರಿಸ್ಬಿಡ್ತೀನಿ ಅಂತ ಹೇಳಿ ಜೀವ ಕಪಿಲ್ಗೆ ವಾರ್ನ್ ಮಾಡ್ತಾನೆ. ದೇವಿ ಹೇಳ್ತಾಳೆ, ಇಲ್ಲ, ಈ ಮನೇಲಿ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆಯೋ ಅದನ್ನು ಮೇಂಟೈನ್ ಮಾಡಲೇಬೇಕು ಅಂತ ಹೇಳ್ತಾಳೆ. ಅದಕ್ಕೆ
ಈಶ್ವರ್ ಹೇಳ್ತಾನೆ ಅದರಲ್ಲೇನು ತಪ್ಪಿದೆ, ಅವರತ್ತೆ ನೋಡೋಕ್ಕೆ ಅವಳು ಹೋಗಿದ್ದಾಳೆ ಅಷ್ಟೇ ತಾನೇ, ಅದರಲ್ಲೇನೂ ತಪ್ಪಿಲ್ಲ ಅಂತ ಹೇಳ್ತಾಳೆ. ಆದರೆ ರಾಣ ಮತ್ತು ಕನಕಾಂಬರಿ ದೇವಿ ಎಲ್ಲರೂ ಇಲ್ಲ, ಅತ್ತಿಗೆ ತಪ್ಪು ಮಾಡಿದ್ದಾರೆ ಅಂದಮೇಲೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಇದನ್ನು ಶಿಕ್ಷೆ ಕೊಡೋದು ನಮ್ಮ ಈ ಮನೆ ಸಂಪ್ರದಾಯ, ಹಾಗೆ ನಾವು ಪಾಲಿಸ್ಕೊಂಬಂದಿರೋದು ಅಂತ ಹೇಳ್ತಾಳೆ. ಇವಳು ಹೆಂಗೆ ಯಾರಿಗೂ ಹೇಳ್ದಲೇ ಕೇಳ್ದಲೆ ರೂಮಿಗೆ ಹೋಗ್ತಾಳೆ. ಅದು ದೇವಿ ರೂಮಿಂದ ಕೀನ ಕದ್ಕೊಂಡು ಹೋಗಿ ಒಳಗೆ ಹೋಗಿದ್ದಾಳೆ. ಅದೆಷ್ಟು ಮಟ್ಟಿಗೆ ಸರಿ ಇದೆ? ಈ ಎಲ್ಲ ತಪ್ಪಿಗೂ ಶಿಕ್ಷೆ ಆಗಲೇಬೇಕು. ಅತ್ತಿಗೆ ಮಾಡಿದ್ದು ನನಗೂ ಸರಿ ಅಂತ ಅನ್ನಿಸ್ತಾ ಇಲ್ಲ ಅಣ್ಣ. ಈ ಮನೇಲಿ ತಪ್ಪು ಮಾಡಿದರೆ ಶಿಕ್ಷೆ ಕೊಡೋದು ನಿನಗೆ ಗೊತ್ತು, ಹಾಗಾಗಿ ಶಿಕ್ಷೆ ಕೊಡಲೇಬೇಕಾಗಿದೆ. ಇನ್ನು ನಾನು ಹೇಳೋದನ್ನು ಹೇಳಿದ್ದೀನಿ, ಈ ಮನೆ ದೊಡ್ಡವ್ರು ಏನು ನಿರ್ಧಾರ ತಗೋತಿರೋ ಅದು ನಿಮಗೆ ಬಿಟ್ಟಿದ್ದು ಅಂತ ದೇವಿ ಹೇಳ್ತಾಳೆ. ಆಗ ಜೀವ ಏನೂ ಮಾತಾಡೋಂಥ ಪರಿಸ್ಥಿತಿಯಲ್ಲೇ ಹಾಗೆ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಇಲ್ಲಿ ಕೃಷ್ಣ ಮತ್ತು ರಕ್ಷಿತ್ ಇಬ್ಬರು ಮನೆ ಹೊರಗಡೆ ಕೂತಿರ್ತಾರೆ. ಅದೇ ಸಮಯಕ್ಕೆ ಬಾಲ ಮತ್ತು ಸ್ಟೆಲ್ಲಾ ಇಬ್ಬರು ಬರ್ತಾರೆ. ಬಂದಾಗ ಯಾಕೋ ಇಲ್ಲಿ ಕೂತಿದ್ದಾರೆ ಅಂದಾಗ ಅಲ್ಲಿ ರಚನಾ ಅವರು ತಪ್ಪು ಮಾಡಿರೋದಕ್ಕೆ ಎಲ್ಲರೂ ಹಾಲಲ್ಲಿ ಸೇರಿಕೊಂಡಿದ್ದಾರೆ. ಅವ್ರಿಗೆ ಶಿಕ್ಷೆ ಕೊಡಬೇಕಂತ ನಿರ್ಧಾರ ಮಾಡ್ತಾಯಿದ್ದಾರೆ. ಅದಕ್ಕೆ ನೀವು ಇಲ್ಲಿರಬೇಡಿ, ಹೋಗಿ ಹೊರಗಡೆ ಆಟ ಆಡ್ಕೊಳ್ಳಿ ಅಂದರು. ಅದಕ್ಕೆ ನಾವು ಬಂದು ಇಲ್ಲಿ ಕೂತಿದ್ದೀವಿ ಅಂತ ರಕ್ಷಿತ್ ಹೇಳ್ತಾನೆ. ಸರಿ ಬಾ ರಕ್ಷಿತ್, ನಮಗೆ ಟೈಮ್ ಆಗಿದೆ ಅಂತ ಹೇಳಿ ಸ್ಟೆಲ್ಲಾ ರಕ್ಷಿತ್ನ ಕರ್ಕೊಂಡು ಹೊರಡೋದಕ್ಕೆ ಶುರು ಆಗ್ತಾಳೆ. ಸ್ಟೆಲ್ಲಾ ಹೋಗ್ಬೇಕಾದ್ರೆ ಬಾಲ ನಾನು ನಾಳೆ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇಲ್ಲಿ ಎಲ್ಲರೂ ಶಿಕ್ಷೆ ಏನು ಕೊಡಬೇಕು ಅಂತ ನಿರ್ಧಾರ ಮಾಡ್ಕೊಂಬಂತೆ ತಪ್ಪ ಸರಿ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇರುತ್ತೆ. ಆಗ ಈಶ್ವರ್ಚಂದ್ರನ ಹೆಂಡತಿ ಕೂಡ ಹೇಳ್ತಾಳೆ, ನಿಂಗೆ ಗೊತ್ತಿಲ್ವೇನಪ್ಪ ಸಂಜೀವ, ಏನು ತಪ್ಪಾದರೂ ಶಿಕ್ಷೆ ಇದ್ದೇ ಇರುತ್ತೆ ಅಂತ, ಯಾಕೆ ಮರ್ತೋಗಿದ್ಯಾ ಅಂತ ಕೇಳ್ತಾಳೆ. ರಾಣ ಕೂಡ ಅದನ್ನೇ ಹೇಳ್ತಾನೆ, ನೋಡಿ ನಾನಿಲ್ಲಿ ಯಾವ ತಪ್ಪನ್ನು ಮಾಡಿಲ್ಲ ಅಂತ ರಚನೆ ಹೇಳ್ತಾಳೆ. ಆಗ ಈಶ್ವರ್ಚಂದ್ರ ಹೇಳ್ತಾನೆ, ಇಲ್ಲಿ ನಾನು ದೊಡ್ಡವನಾಗಿ ಮನೆಗೆ ಹೇಳ್ತಾ ಇದ್ದೀನಿ, ಇಲ್ಲಿ ಯಾವ ತಪ್ಪು ಆಗಿಲ್ಲ, ರಚನಾ ಯಾವ ತಪ್ಪು ಮಾಡಿಲ್ಲ, ಅವರತ್ತೆ ನೋಡೋಕ್ಕೆ ಅವಳು ಹೋಗಿದ್ದಾಳೆ, ಅದರಲ್ಲೇನು ತಪ್ಪಿದೆ? ಈ ಮನೆಗೆ ಬಂದಾಗಿಂದ ಅವಳನ್ನ ನೋಡಿಲ್ಲ, ಹಾಗೆ ಅವಳನ್ನ ಮಾತಾಡಿಸಿಲ್ಲ, ಆ ಆಸೆಯಲ್ಲಿ ಹೋಗಿ ಮಾತಾಡ್ಸಿದ್ದಾಳೆ ಅಷ್ಟೇ ಅಂತ ಹೇಳ್ತಾನೆ. ಆಗ ಕಪಿಲ್ಗೆ ಕೋಪ ಬಂದು, ಈ ಮುದ್ಕ ಏನೇನೋ ಮಾತಾಡ್ತಿದ್ದಾನೆ, ಅದಕ್ಕೆ ಬೆಲ್ಟ್ ಬಿಚ್ಚಬೇಕಾ ಅಂತ ಕಪಿಲ್ಗೆ ಹೇಳ್ತಾನೆ. ಅದಕ್ಕೆ ದೇವ ಮುಂದೆ ಬಂದು, ಬೆಲ್ಟ್ ಬಿಚ್ಚಿಸ್ತೀಯಾ, ಬಿಚ್ಚು ನೋಡೋಣ, ಅದು ಹೆಂಗೆ ಬಿಚ್ಚಿಸ್ತೀಯ ನಾನು ನೋಡ್ತೀನಿ ಅಂತ ಹೇಳ್ತಾನೆ. ಆಗ ಕಪಿಲ್ ಹೇಳ್ತಾನೆ, ಇದು ನಮ್ಮ ಅಪ್ಪನ ಮಧ್ಯೆ ಇರೋದು, ಬೆಲ್ಟಾದ್ರೆ ಬಿಚ್ತೀನಿ, ಹೂತಾಕ್ತೀನಿ, ಅದನ್ನು ಕೇಳೋಕ್ಕೆ ನೀನು ಯಾರು ಅಂತ ಕೇಳ್ತಾನೆ. ಅದಕ್ಕೆ ಜೀವ, ಚಿಕ್ಕಪ್ಪ ಅನ್ನೋ ಒಂದೇ ಕಾರಣಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ, ಅವರಿದ್ದಾರೆ ಅಂತ, ಇಲ್ಲಾಂದ್ರೆ ನೀನು ಅಡ್ಡ ಸೀಲ್ ಬಿಡ್ತಿದ್ದೆ ಅಂತ ಜೀವ ಹೇಳ್ತಾನೆ. ಅದಕ್ಕೆ ಈಶ್ವರ್ಚಂದ್ರ ಹೇಳ್ತಾನೆ, ನೀವಿಬ್ಬರು ಜಗಳ ಆಡಬೇಡಿ, ನಿಲ್ಲಿಸಿ, ಪ್ರಶಾಂತವಾಗಿರಿ ಅಂತ ಹೇಳ್ತಾರೆ. ಆಗ ಕನಕಾಂಬರಿ ಮಾಡ್ತಾಳೆ, ಇಲ್ಲಿ ಶಿಕ್ಷೆ ಆಗಬೇಕು ಅಂತ. ಆಗ ಬಾಲ ಹೇಳ್ತಾನೆ, ವಾದನ ಬರೀ ಒಂದು ಕಡೆ ಹೇಳಿದ್ರೆ ಹೇಗೆ, ಆರೋಪಿ ಅಂತ ನಿಲ್ಲಿಸಿದ್ರಲ್ಲ, ಅವ್ರ ಮಾತನ್ನ ಕೇಳಬೇಕು ಅಂದಾಗ ರಚನೆ ಹೇಳ್ತಾಳೆ, ಹೌದು ನನ್ನ ಮತ್ತೇನ ಬಂದಾಗಿಂದ ನೋಡಿಲ್ಲ, ಮಾತಾಡಿಸಿಲ್ಲ, ಹಾಗಾಗಿ ಹೋಗಿ ನಾನು ನೋಡೋಕ್ಕೆ ಅಂತ ಹೋದೆ, ಅದರಲ್ಲೇನು ತಪ್ಪಿದೆ, ನಾನು ಹೋಗಿದ್ದಲ್ಲಿ ತಪ್ಪಲ್ಲ, ಅದು ನನ್ನ ಹಕ್ಕು, ನಾನು ಹೋಗಿದ್ದೀನಿ ಅಂತ ರಚನೆ ಹೇಳ್ತಾಳೆ. ಈಶ್ವರ್ಚಂದ್ರನು ಅದನ್ನೇ ಹೇಳ್ತಾನೆ. ಆಗ ರಾಣಿಗೆ ಕೋಪ ಬರ್ತಿರತ್ತೆ. ಕನಕಾಂಬರಿ ಹೇಳ್ತಾಳೆ, ಸರಿ ಆಯಿತು, ನೀನು ಹೋಗಿದ್ದ ರೂಮ್ಗೆ ನಾನು ಏನು ತಪ್ಪು ಅಂತ ಹೇಳಲ್ಲ, ಆದರೆ ದೇವಿ ರೂಮಿಂದ ನೀನು ಕೀ ಕತ್ಕೊಂಡು ಹೋಗಿದ್ದು ತಪ್ಪು, ಈ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಅಂತ ಕನಕಾಂಬರಿ ಹೇಳ್ತಾಳೆ. ಅದೇ ಈಶ್ವರ್ಚಂದ್ರ ಹೋಗಲಿ ಬಿಟ್ಬಿಡಿ, ಇದೊಂದು ಸಲ ಮೊದಲನೇ ತಪ್ಪು ಮಾಡಿದ್ದಾಳೆ ಅಂತ ಅನ್ನೋ ಕಾರಣಕ್ಕೆ ಅವಳನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ. ಆದರೆ ರಾಣ ಮತ್ತು ಕನಕಾಂಬರಿ ಇಲ್ಲ, ಆಗೋದಿಲ್ಲ, ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ. ಕಪಿಲ್ ಕೂಡ ಖಂಡಿತವಾಗಿ ಅದೆಲ್ಲ ಆಗೋದಿಲ್ಲ, ಅವಳಿಗೆ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅಂತ ಕಪಿಲ್ ಹೇಳ್ತಾನೆ. ಆಗ ರಚನೆಗೆ ಸ್ವಲ್ಪ ಭಯ ಶುರುವಾಗುತ್ತೆ, ಇವ್ರು ಏನು ಮಾತಾಡ್ತಿದ್ದಾರೆ ಅಂತ. ಅದನ್ನು ಕೇಳಿ ರಾಣಂಗೆ ಖುಷಿಯಾಗಿ ನಗ್ತಾ ಇರ್ತಾನೆ. ಇಲ್ಲಿ ರಚನೆಗೆ ಎಲ್ಲರೂ ಕಠಿಣ ಶಿಕ್ಷೆ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ಮೇಲೆ ಏನು ಕೊಡ್ತಾರೋ ಅನ್ನೋ ಚಿಂತೆ ಶುರುವಾಗಿರುತ್ತೆ. ಮುಂದೆ ನೋಡೋಣ.